ಈಗ ಕನ್ನಡದಲ್ಲಿ ತುಂಬ ಮುಖ್ಯವಾಗಿರುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವು. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ, ಕಾಟೇರ ಅಂತ ಒಂದು ಮೂವಿ ಕಥೆ ಬರೆದು ಕನ್ನಡದಲ್ಲಿ ಈ ನೆಲದ ಮಕ್ಕಳ ಕಥೆ ಹೇಳಿದಂಥ ಜಡೇಶ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾ ಲ್ಯಾಂಡ್ ಲಾರ್ಡ್. ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ರಾಚೈನ್ ಪಾತ್ರದಲ್ಲಿ ಮಿಂಚಿರುವಂತಹ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಅವರು, ದುನಿಯಾ ವಿಜಯ್ ಅವರು ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ, ಅದರ ಮುಖಾಂತರ ಇಡೀ ಭಾರತಕ್ಕೆ ಒಂದು ದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ. ಈ ನೆಲದ ಮಕ್ಕಳ ಕಥೆ ಹೇಳೋದಕ್ಕೆ ಕನ್ನಡ ಇಂಡಸ್ಟ್ರಿ ಹೆದರ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾ ಮಾಡಿ ಭೂಮಿ ಇಲ್ಲದೆ ಇರೋವ್ರ ಬಗ್ಗೆ, ಭೂಮಿ ಇರೋರು ಏನು ಮಾಡಬೇಕು, ಬೇರೆಯವ್ರು ಏನು ಮಾಡಬೇಕು, ಈ ಥರ ತಾರತಮ್ಯ ಎಲ್ಲಿಂದ ಹುಟ್ಟುತ್ತೆ, ಯಾವ ರೀತಿಯಲ್ಲಿ ತಾರತಮ್ಯನ ಹೋಗಲಾಡಿಸ್ಬೋದು ಅನ್ನೋ ರೀತಿಯಲ್ಲಿ ಒಂದು ಸಂವಿಧಾನದ ಪರವಾಗಿರುವಂಥ ಸಂವಿಧಾನ ಪದ್ಧತಿಯ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಈ ಸಿನಿಮಾ ಓಡಬೇಕು. ಇದು ತುಂಬ ಮುಖ್ಯವಾಗಿ ಮನೆ ಮಕ್ಕಳು ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾ ಇದು. ಈಗಾಗಲೇ ಇಡೀ ಕರ್ನಾಟಕದಾದ್ಯಂತ ಎಲ್ಲ ರೀತಿಯ ಜನವರ್ಗಗಳು ಈ ಸಿನಿಮಾನ ಕೊಂಡಾಡ್ತಿದ್ದಾರೆ, ನೋಡ್ತಿದ್ದಾರೆ. ವಿದ್ಯಾರ್ಥಿಗಳು ಬಂದಿದ್ರು ಇವತ್ತು ಮುಖ್ಯವಾಗಿ ಈ ಶೋಗೆ, ಯುವಜನರು ಇದನ್ನು ಕೊಂಡೊಯ್ತಾ ಇದ್ದಾರೆ. ಎಲ್ಲರೂ ಈ ಸಿನಿಮಾವನ್ನು ನೋಡಬೇಕು, ಇಂಥದನ್ನು ಬೆಳೆಸಬೇಕು. ಈ ಒಂದು ಪ್ರಯತ್ನಕ್ಕೆ ನಾನು ದುನಿಯಾ ವಿಜಯ್ ಸರ್ ಅವರಿಗೆ ಮತ್ತು ಜಡೇಶ್ ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೈ ಭೀಮ್.